ಸಂಪುಟ ಲಾಭಿಯಲ್ಲಿ ಆ ಬಣ ಈ ಬಣ ಅಂತ ಏನೂ ಇಲ್ಲ. ಸಿಎಂ ಸಿದ್ದು ಬಣದ ಡಿಕೆ ಬಣದ ತಟಸ್ಥ ಬಣದ ಶಾಸಕರಿಂದ ಲೆಟರ್. ಮಂತ್ರಿ ಭಾಗಕ್ಕೆ ಕೋರಿ ಸಹಿ ಹಾಕಿದ್ದು ಯಾರ್ಯಾರು? ಹಾಗಾದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ವಿವರವನ್ನ ಕೊಡ್ತೀವಿ. ಕೆಲವರ ಹೆಸರುಗಳಂತೂ ಅಚ್ಚರಿಯಲ್ಲಿ ಮುಳುಗಿಸ್ತಾವೆ. 140 ಶಾಸಕರು ಇರೋ ಪಕ್ಷದಲ್ಲಿ ಹೊಸಬರಿಗೆ ಆದ್ಯತೆ ಸಿಗುತ್ತಾ? ಹಾಗಾದ್ರೆ ಅಸಲಿಗೆ ಇಷ್ಟೊಂದು ಶಾಸಕರ ಸಹಿಗಳು ಅಸಲಿನ ನಕಲಿನ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆ ಮೂಡ್ತಾ ಇದೆ. ಸಂಪುಟ ಲಾಬಿಯಲ್ಲಿ ಆ ಬಣ ಈ ಬಣ ಅವರು ಇವರು ಅಂತ ಇಲ್ಲ. ಸಿಎಂ ಸಿದ್ದು ಬಣ ಡಿಕೆ ಬಣ ತಟಸ್ಥ ಬಣದ ಶಾಸಕರಿಂದ ಮಂತ್ರಿ ಭಾಗ್ಯಕ್ಕೆ ಕೋರಿ ಸಹಿ ಹಾಕಿದ್ದು ಯಾರ್ಯಾರು? ಹಾಗಾದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ವಿವರವನ್ನ ನಾವು ತೋರಿಸ್ತೀವಿ. ಕೆಲವರ ಹೆಸರುಗಳಂತೂ ಇದರಲ್ಲಿ ಅಚ್ಚರಿ ಮೂಡಿಸೋ ತರ ಇದೆ. 140 ಶಾಸಕರು ಇರೋ ಪಕ್ಷದಲ್ಲಿ ಹೊಸಬರಿಗೆ ಆದ್ಯತೆಯನ್ನ ಕೊಡಲಾಗುತ್ತಾ? ಅಸಲಿಗೆ ಇಷ್ಟೊಂದು ಶಾಸಕರ ಸಹಿಗಳು ಅಸಲಿನ ನಕಲಿನ ಅನ್ನುವಂತ ಅನುಮಾನ ಸಹಿತ ಒಂದು ಕಡೆ ಮೂಡ್ತಾ ಇದೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 140 ಶಾಸಕರು ಇರೋ ಪಕ್ಷದಲ್ಲಿ ಹೊಸಬರಿಗೆ ಆದ್ಯತೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ. ಯಾಕಂದ್ರೆ ನಾವೇನು ಒಂದಿಷ್ಟು ಹೆಸರುಗಳನ್ನ ನಿಮ್ಗೆ ತೋರ್ಸಕ್ ಹೋಗ್ತೀವಿ, ಅದರಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಒಂದ್ ಕಡೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಹಿತ ಟವಲ್ ಹಾಕೋಕೆ ಹೇಗೆ ಮುಂದಾಗಿದ್ದಾರೋ ಅದೇ ರೀತಿಯಾಗಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೂಡ ಇದೀಗ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸಬರಿಗೆ ಆದ್ಯತೆಯನ್ನ ಕೊಡುತ್ತಾ ಅಥವಾ ಹಿರಿಯರೇ ಅಂತ ಹಳಬರನ್ನೇ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತಾ ಅನ್ನುವಂತ ವಿಚಾರ ಒಂದ್ ಕಡೆ ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇರುವಂತದ್ದು. ಈಗಾಗಲೇ ಪತ್ರವನ್ನ ಬರೆದಿರುವಂತದ್ದು ಸುರ್ಜೇವಾಲಾಗೆ ಸಂದೇಶ ಪತ್ರವನ್ನ ಕಳಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಭರವಸೆಯನ್ನ ಕೊಟ್ಟಿತ್ತು ಹೈಕಮಾಂಡ್ ಆಗಿರ್ಬೋದು, ಇನ್ನು ಸ್ಥಳೀಯವಾಗಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು. ಯಾಕಂದ್ರೆ 140 ಶಾಸಕರು ಇರುವಂತಹ ಪಕ್ಷ. ಸೊ ಹೀಗಾಗಿ 140 ಶಾಸಕರನ್ನು ಕೂಡ ಅಲ್ಲಿ ತೃಪ್ತಿ ಪಡಿಸೋಕೆ ಆಗುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ, ಸಚಿವ ಸಂಪುಟ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದ್ದಿಗಳು ಬರ್ತಾ ಇರುವಂತದ್ದು. ಇನ್ನು ಶಾಸಕರ ಮನವಿ ಪತ್ರದಲ್ಲಿ ಏನಿದೆ ಅನ್ನುವಂಥದ್ದನ್ನ ನಾವು ಅಲ್ಲಿ ಗಮನಿಸ್ತಾ ಹೋದ್ರೆ, ಇದೀಗ ಶಾಸಕರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸಿ 38 ಜನ ಕಾಂಗ್ರೆಸ್ನಿಂದ ಹೊಸದಾಗಿ ಮುಂದಿನ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ನಮ್ಮನ್ನ ಪರಿಗಣಿಸಿ, ಹೊಸದಾಗಿ ಗೆದ್ದಿರುವ ಶಾಸಕರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸಿ. ನಾವು 38 ಜನ ಕಾಂಗ್ರೆಸ್ನಿಂದ ಆಯ್ಕೆಯಾದ ಶಾಸಕರು ಇದ್ದೇವೆ. ಈ ಮೂಲಕ ಹೊಸಬರನ್ನ ಎದುರು ನೋಡ್ತಾ ಇದ್ದಾರೆ ಅಂತ ಜನ ಸಂದೇಶ ಕೊಟ್ಟಿದ್ದಾರೆ. ಹೀಗಾಗಿ ಜನರು ನಿರೀಕ್ಷೆಯಂತೆ ಹೊಸ ಶಾಸಕರನ್ನ ಸಂಪುಟಕ್ಕೆ ಆಯ್ಕೆ ಮಾಡಿ 34 ಮಂದಿ ಸಚಿವ ಸಂಪುಟದೊಳಗೆ ಹೊಸದಾಗಿ ಗೆದ್ದವರಿಗೆ ಅವಕಾಶ ಕೊಡಿ. ಇನ್ನು ಯಂಗ್ ಅಂಡ್ ಡೈನಾಮಿಕ್ ಆಗಿರುವಂತಹ ಶಾಸಕರಿಗೆ ಇಲ್ಲಿ ಅವಕಾಶವನ್ನ ಕೊಡಿ, ಸಂಪುಟದಲ್ಲಿ ಅವಕಾಶ ಕೊಡಿ. ಕನಿಷ್ಠ 5 ಜನ ಮೊದಲ ಬಾರಿ ಗೆದ್ದ ಶಾಸಕರಿಗೆ ಮನ್ನಣೆ ನೀಡಿ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿ ಗೆದ್ದವರು ಸಿಎಂ ಆಗಿದ್ದಾರೆ, ಜೊತೆಗೆ ಸಚಿವರುಗಳು ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರು ಕಾಂಗ್ರೆಸ್ ಐಡಿಯಾಲಜಿ, ಪಾರದರ್ಶಕತೆ, ವಿಶ್ವಾಸಾರ್ಹತೆ ಉಳಿಸಿಕೊಂಡು ಕೆಲಸ ಮಾಡುತ್ತಾರೆ. ಇದು 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಹಕಾರ ಆಗುತ್ತದೆ. ಹೀಗಾಗಿ ಹೊಸ ಶಾಸಕರನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳಿ ಅನ್ನುವಂಥದ್ದು ಇದೀಗ ಪತ್ರದಲ್ಲಿ ಇರುವಂಥದ್ದು. ಇದೀಗ ಹೊಸಬರಿಗೆ ಮಣೆ ಹಾಕುತ್ತಾ? ಹಾಗಾದ್ರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸುತ್ತಾ? ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇದೀಗ 2028ರ ಚುನಾವಣೆಯನ್ನ ಮುಂದಿಟ್ಕೊಂಡು ಒಂದಿಷ್ಟು ಗೊಂದಲಗಳು, ತಯಾರಿಗಳು ನಡೆದಿರುವಂಥದ್ದು. ಹಾಗಾದ್ರೆ 31 ಶಾಸಕರಿಂದ ಹೈಕಮಾಂಡ್ಗೆ ಪತ್ರವನ್ನ ಬರೆದಿರುವಂಥದ್ದು. ಆ ಶಾಸಕರು ಯಾರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋದ್ರೆ, ಶಿವಗಂಗಾ ಬಸವರಾಜ್, ಪ್ರದೀಪ್ ಈಶ್ವರ್, ವಿಶ್ವಾಸ್ ವೈದ್ಯ. ನೋಡಿ, ಪ್ರದೀಪ್ ಈಶ್ವರ್ ಮತ್ತು ವಿಶ್ವಾಸ್ ವೈದ್ಯ ಅಂದ್ರೆ ಪ್ರದೀಪ್ ಈಶ್ವರ್ ಅವರು ಪ್ರತಿ ಬಾರಿನೂ ಸಹಿತ ಹೇಳ್ತಿದ್ರು ಹೈಕಮಾಂಡ್ ಅಂತ. ಬಟ್ ಇದೀಗ ಪ್ರದೀಪ್ ಈಶ್ವರ್ ಕಡೆಯಿಂದನೂ ಸಹಿತ ಪತ್ರ ಹೋಗಿರುವಂತದ್ದು. ಇನ್ನು ಇಕ್ಬಾಲ್ ಹುಸೇನ್, ಅಶೋಕ್ ಕುಮಾರ್ ರೈ, NT ಶ್ರೀನಿವಾಸ್, ದರ್ಶನ್ ಧ್ರುವ ನಾರಾಯಣ್, ರವಿಕುಮಾರ್ ಗಣಿಗ, ಭೀಮಸೇನ ಚಿಮ್ಮನಕಟ್ಟಿ, AS ಪೊನ್ನಣ್ಣ, AC ಶ್ರೀನಿವಾಸ್, ಇನ್ನು ಬಾಬಾ ಸಾಹೇಬ್ ಪಾಟೀಲ್, ನಾರಾ ಭರತ್ ರೆಡ್ಡಿ ಇಂದಾನು ಸಹಿತ ಹೋಗಿರುವಂತದ್ದು. ಮಹೇಂದ್ರ ತಮ್ಮಣ್ಣನವರ್, ಮಂತರ್ ಗೌಡ, ದೇವೇಂದ್ರಪ್ಪ, N ಶ್ರೀನಿವಾಸ್, ಆಸಿಫ್ ಸೇಠ್,
ಉದಯ್ ಕುಮಾರ್. ಒಟ್ಟಾರೆ 31 ಶಾಸಕರಿಂದ ಸುರ್ಜೇವಾಲಾಗೆ ಪತ್ರ ಹೋಗಿರುವಂತದ್ದು. ಇದೀಗ